ತಾಲೂಕು ಅಧ್ಯಕ್ಷರು ಈ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯ ಉದ್ದೇಶ ಏನಂದರೆ, ನಮ್ಮ ಮತ ಕಳ್ಳತನವನ್ನು ನಿಲ್ಲಿಸಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಕೊಡಬೇಕು, ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತವನ್ನು ಎಲ್ಲ ಜನರಿಗೆ ತಿಳಿಸ್ಬೇಕಂತೇಳಿ ಇವತ್ತು ಈ ಸಭೆಯನ್ನು ಕರೆದಿದ್ದು ಭಾಳ ಸ್ವಾಗತಾರ್ಹ. ಯಾಕೆ ಹೇಳ್ತೀನಂದರೆ, ಈಗಾಗಲೇ ನಕಲಿ ಮತದಾನದಿಂದ ದೇಶವನ್ನು ಆಳ್ತಕ್ಕಂಥ ಪಕ್ಷವನ್ನು ಅದನ್ನು ಮಟ್ಟ ಹಾಕ್ಬೇಕಂದ್ರೆ ನಮ್ಮ ಮತದಾರ ಪ್ರಭುಗಳಿಂದ ಕಳ್ಳರನ್ನ ದೂರ ಸೇರಿಸ್ತಕ್ಕಂಥ ಕೆಲಸ ಇವತ್ತು ಕಾರ್ಯಕ್ರಮ ಮಾಡೋ ಉದ್ದೇಶ. ಯಾಕೆ ಹೇಳ್ತಂದ್ರೆ, ನಮ್ಮ ಮತದಾನದಲ್ಲಿ ಕಳ್ಳರ ಮತದಾನವನ್ನು ನಿಲ್ಲಿಸಿದರೆ ನಿಜವಾಗ್ಲೂ ಶಾಶ್ವತ ಸರ್ಕಾರ ರಚನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ಸಂದೇಶ ನಮ್ಮ ಪಾರ್ಟಿಯ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಭಾರತ ದೇಶದ ಒಬ್ಬ ಯುವ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಒಂದು ಸಂದೇಶದ ಮೇರೆಗೆ ಪ್ರತಿ ಗ್ರಾಮದಲ್ಲಿ ಮತದಾನ ಕಳ್ಳತನವನ್ನು ನಿಲ್ಲಿಸಿ ಕಾಂಗ್ರೆಸ್ಸನ್ನು ಬೆಂಬಲಿಸಿ ಅಂತಕ್ಕಂಥ ಒಂದು ಸಂದೇಶವನ್ನು ಹೇಳುತ್ತಾ, ಕಾಂಗ್ರೆಸ್ ಪಕ್ಷದ ನಡೆಗೆ ಬಡವರ ಕಡೆಗೆ, ಬಡವರ ಓಟನ್ನು ಇನ್ನೊಬ್ಬರು ಕಸಿತಕ್ಕಂಥವ್ರನ್ನ ಒದ್ದೋಡಿಸ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರು ಮಾಡ್ಬೇಕಂತೇಳಿ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಯಾರೇ ಇರಲಿ, ನಮ್ಮ ಮತದಾನದ ಹಕ್ಕನ್ನು ಕಸಿದವರ ಮತದಾನದ ನಕಲಿ ಮತದಾನವನ್ನು ನಿಲ್ಲಿಸಿ ಇದು ಜನಾಂದೋಲನ ಕಾರ್ಯಕ್ರಮ ಮಾಡಬೇಕಂತೇಳಿ ನಮ್ಮ ಪಾರ್ಟಿ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಯಾರಿಗೆ ಹಂಜದೆ ಅಳಕದೆ ಪ್ರಜಾಪ್ರಭುತ್ವದಲ್ಲಿ ನಮ್ಮದೇ ಆದಂಥ ಶಕ್ತಿಯನ್ನು ತೋರಿಸೋಣ, ನಡೀರಿ ಮತದಾರ ಮನೆಗೆ ತಿಳಿಸೋಣ, ಓಟನ್ನು ಕಸಿದಂಥವರಿಗೆ ನಿಲ್ಲಿಸೋಣ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕಾಗಿ, ಮತದಾರ ಹಕ್ಕುಗಳಿಗಾಗಿ ಸಹಿ ಸಂಗ್ರಹಣೆ ಮಾಡೋಂಥ ಕಾರ್ಯಕ್ರಮ ಮತ್ತು ಬೂತ್ ಮಟ್ಟದಲ್ಲಿ ಮಾಡೋಣ, ಜನಾದೇಶದ ಕಗ್ಗೊಲೆಯನ್ನು ನಿಲ್ಲಿಸೋಣ, ಕಾಂಗ್ರೆಸ್ಸನ್ನು ಬೆಂಬಲಿಸೋಣ ಅನ್ನುವಂಥ ತತ್ವವನ್ನು ಹೇಳುತ್ತಾ, ಈ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ನೂತನ ತಾಲೂಕಿನ ಎಲ್ಲ ಮುಖಂಡರಿಗೆ ವಂದಿಸಿ ನನ್ನ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ತಾವೆಲ್ಲೂ ಆಲೈಸಿದಕ್ಕೆ ನಿಮ್ಮೆಲ್ಲರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸಿ, ಇವತ್ತು ಕಾಂಗ್ರೆಸ್ ಆಂದೋಲನ ಪಾಲ್ಗೊಳ್ಳೋಣ, ಮುನ್ನಡೆಸೋಣ ಅಂತಕ್ಕಂಥ ಮಾತೇಳಿ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಪಕ್ಷದಲ್ಲಿ ಇರೋ ಮುಖಂಡರಿಗೆ ವಂದಿಸಿ ನನ್ನ 4 ಮಾತು ಮುಗಿಸ್ತೀನಿ. ಜೈ ಕಾಂಗ್ರೆಸ್.